ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದ್ಯಾಕ್ರಿ ತಲೆ ಸುತ್ತಂಗಾಗ್ತೈತೆ, ಕಣ್ಣೆಲ್ಲ ಮಂಚಾಗ್ತೈತೆ. ನಿಮ್ಗೂ ಹಂಗೆ ಆಯ್ತಾ? ನಂಗೂ ಹಂಗೆ ಆಗ್ತೈತಿ ಕಣೆ. ಇದೇನೆ ಎಲ್ರೂ ಹಿಂಗ್ ಮಲಗ್ಬಿಟ್ಟವ್ರೆ. ಭಾರ್ಗವಿ ಎತ್ತಳೆ, ಕಣ್ಬಿಡು. ನೋಡೆ, ಮೊದಲನೇ ಸಲ ಎಲ್ರೂ ಮೂರ್ಛೆ ಹೋಗಿ ಮನೆ ಕಂಬಿಟ್ಟವ್ರೆ. ತುಳಸಿನ ಎತ್ತಾಕೊಂಡು ಹೋಗ್ಬಿಟ್ಟವ್ರ ಕಣ್. ಅಮ್ಮ, ಅವ್ರೇನಾದ್ರೂ ತುಳಸಿನ ಕರ್ಕೊಂಡು ಹೋದ್ರೆ ನನ್ ಕತೆ ಏನಮ್ಮ? ಅಯ್ಯೋ ನಿನ್ನ, ರಾತ್ರಿಗೆಲ್ಲ ಭಜನೆ ಕೇಳಿ ಬೆಳಿಗ್ಗೆ ಕೆದ್ದು ಇವರೆಲ್ಲ ಯಾರು ಅಂದ್ರಂತೆ. ಇದನ್ನೆಲ್ಲ ನಾವೇ ಅಲ್ವೇನೆ ಪ್ಲಾನ್ ಮಾಡಿದ್ದು ಅವಳನ್ನ ಎತ್ತಾಕೊಂಡು ಹೋಗಕ್ಕೆ. ಇವಳೊಬ್ಳು. ಸರಿ, ಏನೋ ಮುಂಪರ್ ಬಂದಂಗಾಯ್ತು. ನಿಮ್ಗೇನು ಆಗ್ಲಿಲ್ವಾ? ಅಯ್ಯೋ ಅಣ್ಣ, ನಿನಗಿಂತ ಮುಂಚೆಗೆ ನನಗೆ ಮಂಪ್ರು ಬಂದು ನಾನು ಹಂಗೆ ಮನೆ ಕಂಬಿಟ್ಟಿದ್ದೀನಿ. ಇವಾಗ ಎಚ್ಚರ ಆಯ್ತು. ಸಾವಿತ್ರಿ ಎದ್ದೇಳ ಮೇಲೆ. ಎದಳತ್ತಿಗೆ ಆ ಹುಡುಗಿ ಪಾಪ ಮೊದ್ಲೇ ಗರ್ಭಿಣಿ, ಅವಳ ಮ್ಯಾಗ ಮನೆ ಕಂಡಿದ್ಯಾ ನೀನು? ಸಾವಿತ್ರಿ, ತುಳಸಿ ಇಂದ್ರ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಹೌದಲ್ವೇ, ತುಳಸಿನೇ ಇಲ್ಲ. ಎಲ್ಲೋದ್ಲು? ರೀ, ಜ್ಯೋತಿ ತುಂಬಾ ಸಾರಿ ಫೋನ್ ಮಾಡವಳೆ ರೀ. ರಘು ನೋಡಿದ್ರೆ ಇಲ್ಲೇ ಅವನೇ, ಅಲ್ಲಿ ನೋಡಿದ್ರೆ ತುಳಸಿ ಇಲ್ಲ ಅಂತ ಕಾಣೆ ಆಗೋಳೆ ಅಂತ ಹೇಳ್ತವ್ರೆ. ಏನ್ ನಡೀತೈತ್ರಿ ಇಲ್ಲಿ? ನಂಗೆ ಯಾಕೋ ತುಂಬಾ ಭಯ ಆಗ್ತೈತೆ. ನನಗೇನೇ ಗೊತ್ತು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ತುಳಸಿ! ಇಂದ್ರ, ಯಾರು ಗಾಬರಿ ಆಗ್ಬೇಡಿ. ಎಲ್ಲರೂ ಊಟ ನಿದ್ದೆ ಬಿಟ್ಟು ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀರಾ. ಅದಕ್ಕೆ ತಲೆ ಸುತ್ತ ಬಂದು ನಿದ್ರೆಗೆ ಜಾರಿ ಇರಬೇಕಷ್ಟೆ. ಶಿವಣ್ಣ, ಊಟ ನಿದ್ದೆ ಬಿಟ್ಟರೆ ಒಬ್ರಿಗೋ ಇಬ್ರಿಗೋ ಹಿಂಗಾಗೋದು ಸರಿ, ಆದರೆ ಎಲ್ರಿಗೂ ಹಿಂಗಾಗೈತಲ್ಲ, ಅದು ಒಂದೇ ಟೈಮ್ನಾಗೆ.
ನಿನ್ನ ಮಗ ಸೊಸೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಸಾವಿತ್ರಿ ಎಲ್ಲಿ ಅವರು? ಯಾರು ಗಾಬರಿ ಆಗಬೇಡಿ, ಪುಟ್ಟಿಗೆಲ್ಲ ಏನು ತೊಂದರೆ ಆಗಿಲ್ಲ. ಇವತ್ತು ಬೆಳಗ್ಗೆನೆ ಪುಟ್ಟಿಗೆ ಪ್ರಮಾಣ ವಚನ ಸ್ವೀಕರಿಸೋ ಕಾರ್ಯಕ್ರಮ ಇದೆಯಲ್ಲ, ವೇದಿಕೆ ಮೇಲೆ ನಿಂತ್ಕೊಂಡು ಭಾಷಣ ಬೇರೆ ಮಾಡಬೇಕು. ಅದಕ್ಕೆ ರಾತ್ರಿ ಪೂರ್ತಿ ನಿದ್ದೆಗೆಟ್ರೆ ಬೆಳಗ್ಗೆ ಅವಳು ಭಾಷಣ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇ ಅವರನ್ನ ಮನೆಗೆ ಕಳಿಸ್ಕೊಟ್ಟೆ. ಅಯ್ಯೋ, ತುಳಸಿ ಫಂಕ್ಷನ್ಗೆ ಲೇಟ್ ಆಗಿತ್ತೆ. ರೆಡಿ, ಮನೆಗೆ ಹೋಗಿ ನಾವು ತಯಾರಾಗಿ ಹೋಗ್ಬೇಕು. ತಿಳಿದೇಳಿ. ಬನ್ನಿ ಬನ್ನಿ, ಬಾ ತಂಗವ. ಶಿವರಾಜು, ಮನೆಗೆ ಹೋಗಿ ಬರ್ತೀವಪ್ಪ. ಸರಿಯತ್ತೆ, ನಾನು ಮನೆಗೆ ಹೋಗಿ ಬರ್ತೀನಿ. ನೀವು ಹೋಗಿ ತಯಾರಾಗಿ ಬನ್ನಿ. ಅಜ್ಜಿ ಅಜ್ಜಿ ಅಜ್ಜಿ. ಏಯ್ ಕೆಂಪ, ಎಬ್ಬಿಸ್ಬೇಡ, ಸುಮ್ಮನಿರು. ಆದರೂ ಶಿವಣ್ಣ, ಒಬ್ರಿಗೋ ಇಬ್ರಿಗೋ ಹಿಂಗಾಗತ್ತೆ ಸರಿ, ಆದರೆ ಎಲ್ರಿಗೂ ಹಿಂಗಾಗಕ್ಕೆ ಹೆಂಗೆ ಸಾಧ್ಯ? ಅದು ಒಂದೇ ಟೈಮ್ನಾಗೆ ಎಲ್ಲೋ ಮಿಸ್ ಹೊಡಿದೈತೆ ಕಣಪ್ಪ. ಹಲೋ, ಎಲ್ಲಿ ಹಾಳಾಗೋಗಿದ್ರಿ? ಎಷ್ಟು ಸಲ ಫೋನ್ ಮಾಡಬೇಕು? ಮೇಡಮ್, ಅದೇನಾಯ್ತು ಅಂದರೆ ಬೆಳಗ್ಗೆ ಅವಳು ಭಾಷಣ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇ ಅವರನ್ನ ಮನೆಗೆ ಕಳಿಸ್ಕೊಟ್ಟೆ.